ಸರ್, ಈ ಪ್ರಶ್ನೆ ನಿಮಗಲ್ಲ, ಜನರಲ್ಸ್ ಪ್ರಶ್ನೆ ಇದು. ನಮಗಿರೋ ಮಾಹಿತಿ ಸಿನಿಮಾ ನೋಡೋ ಜನರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ವಾಹಿನಿಗಳನ್ನು ವೀಕ್ಷಕರ ಸಂಖ್ಯೆಯೂ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ OTT ಎಲ್ಲ ಬಂದಮೇಲೆ. ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದರೆ ಸ್ಪರ್ಧೆ ಭಾಳ ಇದರಲ್ಲಿದೆ. ಆಮೇಲೆ ಎಲ್ಲರ TRPಗಳು ಅದೇನೋ ಬರ್ತದೆ, ಅದೆಲ್ಲ ಕಡಿಮೆ ಆಗ್ತಾ ಇದೆ. ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡೋ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ. ಸಾರಿ, ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್. ಇಲ್ಲ, ಟಿವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ, ಇನ್ನುಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ನಂತ ಒಂದು ಕಾರ್ಯಕ್ರಮ ಇಲ್ಲದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತ ಏರುಪೇರು ಆಗುತ್ತೆ. ಮತ್ತು ಕಲರ್ಸ್ ಸ್ಪರ್ಧೆ ಹೇಳ್ತಾ ಇರುವಂತ ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದರೆ, ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೆ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು. ಮಾಡ್ತೀವಿ, ಮಾಡಲ್ಲ, ಇಲ್ ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ಅಪ್ ದಟ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗೆ AB ನೋಡಿದ್ರಿ ತಾವು, ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದ್ರೆ ಇಲ್ಲ ಅವ್ರಿಲ್ಲ ಅಂದ್ರೆ ನಾವು ನೋಡೋದೇ ಇಲ್ಲ ಹಾಗೆ ಅಂತ. So God's grace and nature has been kind that a lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event. Yav tara positioning ಮಾಡಬೇಕು. See again, how do you position this product is depending on the revenue. So revenue last minute ಅಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದರೆ they may have diverted. So they have to lock in a lot of things, lock in a lot of contestants. Not only that, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲ್ಲೋ, ಅವರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್. ಬಿಕಾಸ್ ಮಾಡೋದೇ ಹೌದಂದ್ಮೇಲೆ ಸ್ಪೆಕ್ಯುಲೇಷನ್ಸೇ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಇತ್ತು, ರೇಟಿಂಗು ಬಿಗ್ ಬಾಸ್ ನೋಡಿದ್ರೆ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಏನು ಓಕೆ ಟಿವಿಯಲ್ಲಿ ಕಮ್ಮಿ ಆದರೂ ನಾವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಾಕ್ತಿದ್ದೇವೆ, ಅದರ ಟ್ರೆಂಡ್ ಅಪ್ವರ್ಡ್ ಇದೆ. ಎಲ್ಲ ನಮ್ಮ ಕಾರ್ಯಕ್ರಮಗಳಿರ್ಬೋದು. ನಾನು ಹೇಳ್ತಾ ಇರೋದಲ್ಲ, ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ OTT ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂತ ನಮಗಿರೋ ಮಾಹಿತಿ. ತಪ್ಪಿದ್ರೆ ಸರಿ ಮಾಡಿ. ಇಲ್ಲ, ಅದೇ ಏನಾಗ್ತಾ ಇದೆ, ನಮ್ದು ಈಗ ಕನ್ನಡದ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ಸ್ಟಾರ್ ಹಾಕ್ತಿದೆ, ಅದರ ನಂಬರ್ ಮೇಲೆ ಹೋಗ್ತಾ ಇದೆ. ಅಂದ್ರೆ ಡಿಜಿಟಲ್ ನೋಡುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟಿವಿದ ಅಲ್ಲೇ ಇದೆ, ತುಂಬ ಏನು ಅಷ್ಟೇ ಕಮ್ಮಿ ಆಗಿಲ್ಲ. ಬಟ್ ಜಿಯೋ ಹಾಟ್ಸ್ಟಾರ್ ಹೋಗಿ ನೋಡ್ತಿದ್ದಾರೆ. ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದು ಜಿಯೋ ಹಾಟ್ಸ್ಟಾರ್ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ. ಅದನ್ನು ನೋಡಿದಾಗ ಅಲ್ಲಿ ಏರಿಕೆ ಆಗ್ತಾ ಇದೆ. ಅಲ್ಲಿ ಎಲ್ಲಿ ಟಿವಿ ಕಮ್ಮಿ ಆದರೂ ನಮ್ಗೆ ಜಿಯೋ ಹಾಟ್ಸ್ಟಾರ್ ಮೇಲೆ ಹೋಗ್ತಾ ಇದೆ. ಸೊ ಅಂದ್ರೆ ತುಂಬ ಅಂದರೆ ಟಿವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿದೆ. ಅಲ್ಲ, ಇದು ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅಂತ. ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮದೊಂದು ಬ್ರ್ಯಾಂಡ್ ಸರ್, ಅದು ಮಾಡಲೇಬೇಕಾದ. ಸರಿ.